ನಮಸ್ಕಾರ ಸ್ನೇಹಿತರೆ, ಫ್ರಮ್ ಝೀರೋ ಟು ಇನ್ಫಿನಿಟಿಗೆ ಸ್ವಾಗತ. ಸ್ನೇಹಿತರೆ, ಪ್ರತಿ ರಾತ್ರಿ ನಾವು ಆಕಾಶವನ್ನು ನೋಡುತ್ತೇವೆ. ಕೆಲವರು ನಕ್ಷತ್ರಗಳನ್ನು, ಗ್ರಹಗಳನ್ನು ಅಧ್ಯಯನ ಮಾಡುತ್ತಾರೆ. ಆದರೆ ಎಂದಾದರೂ ಬ್ರಹ್ಮಾಂಡವನ್ನು ಅಧ್ಯಯನ ಮಾಡುವುದರಿಂದ ನನ್ನ ಜೀವನಕ್ಕೆ ಸಿಗುವ ಲಾಭವೇನು? ಇದರಿಂದ ನಮ್ಮ ಜೀವನದ ಮೇಲೆ ಏನಾದರೂ ಸಕಾರಾತ್ಮಕವಾಗಿ ಪರಿಣಾಮವಾಗಬಹುದೇ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬಂದಿದೆಯೇ? ಬಹುತೇಕ ಜನರಿಗೆ ಬ್ರಹ್ಮಾಂಡ ಎಂದರೆ ನಕ್ಷತ್ರಗಳು, ಬ್ಲಾಕ್ ಹೋಲ್ಗಳು, ಗ್ರಹಗಳು, ಅಥವಾ ಕೇವಲ ಸ್ಕೂಲ್ ಸಿಲೆಬಸ್ನ ಒಂದು ಭಾಗವಷ್ಟೇ. ಆದರೆ ಸ್ನೇಹಿತರೆ, ಬ್ರಹ್ಮಾಂಡದಲ್ಲೇ ನಿಜವಾದ ಸತ್ಯ ಅಡಗಿದೆ. ಈ ಅಪಾರ, ನಿಗೂಢ ಆಕಾಶದೊಳಗೆ ಅಡಗಿರುವುದು ಕೇವಲ ವಿಜ್ಞಾನವಲ್ಲ. ಇದು ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗಿರುವ ಅತ್ಯಮೂಲ್ಯವಾದ ತತ್ವ, ಜ್ಞಾನ, ಅಸಾಧ್ಯವಾದ ಮನಸ್ಸಿನ ಶಾಂತಿ ಮತ್ತು ನಾಳಿನ ಅತಿದೊಡ್ಡ ತಂತ್ರಜ್ಞಾನಗಳು. ಹಾಗಾದರೆ ಆ ಅನಂತ ಬ್ರಹ್ಮಾಂಡದ ಅಧ್ಯಯನ ಮಾಡುವುದರಿಂದ, ಬ್ರಹ್ಮಾಂಡದ ಬಗ್ಗೆ ಆಸಕ್ತಿ ವಹಿಸುವುದರಿಂದ, ಅಥವಾ ಕನಿಷ್ಠ ಪಕ್ಷ ರಾತ್ರಿ ಆಕಾಶವನ್ನು ನೋಡುವುದರಿಂದ ನಮ್ಮ ಜೀವನಕ್ಕೆ ಏನು ಉಪಯೋಗ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ. ಅಧ್ಯಾಯ 1: ಬ್ರಹ್ಮಾಂಡದಿಂದ ವಿನಮ್ರತೆಯ ಪಾಠ. ರಾತ್ರಿ ಆಕಾಶದತ್ತ ಕಣ್ಣು ಹಾಯಿಸಿದ ಕ್ಷಣ, ಸಾವಿರಾರು ನಕ್ಷತ್ರಗಳು ಕಣ್ಣಿಗೆ ಕಂಡಾಗ ನಾವು ಜಗತ್ತಿನ ಕೇಂದ್ರವಲ್ಲ ಎಂಬ ಒಂದು ಅಚ್ಚರಿಯ ಸತ್ಯ ನಮ್ಮೊಳಗೆ ಚುಚ್ಚುತ್ತದೆ. ಈ ಅನಂತ ಬ್ರಹ್ಮಾಂಡದಲ್ಲಿ ನಮ್ಮ ಅಹಂಕಾರ, ನಮ್ಮ ಕೋಪ, ನಮ್ಮ ದೂರುಗಳು ಒಂದು ಧೂಳಿನ ಕಣಕ್ಕಿಂತಲೂ ಚಿಕ್ಕವು. ಇದು ಕೇವಲ ಅರಿವು ಅಲ್ಲ, ಇದು ಸಂಪೂರ್ಣ ದೃಷ್ಟಿಕೋನದ ಬದಲಾವಣೆ. ಈ ವಿಸ್ತಾರವಾದ ಚಿಂತನೆಯು ಒಂದು ನಿಶ್ಶಬ್ದ ವಿನಯವನ್ನು ನಮ್ಮಲ್ಲಿ ಮೂಡಿಸುತ್ತದೆ. ನಾವು ಎಲ್ಲಿಂದ ಬಂದೆವು? ಯಾಕೆ ಬದುಕುತ್ತಿದ್ದೇವೆ? ಈ ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದ ಮನುಷ್ಯನ ಹೃದಯವನ್ನು ಗಾಢವಾಗಿ ಕಾಡುತ್ತಿವೆ. ಖಗೋಳಶಾಸ್ತ್ರ ಮತ್ತು ವಿಶ್ವವಿಜ್ಞಾನ ಈ ಶಾಶ್ವತ ಪ್ರಶ್ನೆಗಳಿಗೆ ವೈಜ್ಞಾನಿಕ ನೆಲೆ, ತಾರ್ಕಿಕ ದಾರಿ ಮತ್ತು ಅರ್ಥಪೂರ್ಣ ಉತ್ತರಗಳ ಹುಡುಕಾಟವನ್ನು ಕೊಡುತ್ತವೆ. ಅಂದರೆ ಬ್ರಹ್ಮಾಂಡವನ್ನು ನೋಡುವುದು ಕುತೂಹಲವಷ್ಟೇ ಅಲ್ಲ, ನಮ್ಮ ಅಸ್ತಿತ್ವದ ನಿಜವಾದ ಅರ್ಥವನ್ನೇ ಹುಡುಕುವ ಯಾತ್ರೆ. ಅಧ್ಯಾಯ 2: ಒತ್ತಡ ನಿವಾರಣೆಗೆ ಕಾಸ್ಮಿಕ್ ಥೆರಪಿ. ನಿಮಗೆ ಗೊತ್ತೇ, ಕೇವಲ ನಕ್ಷತ್ರಗಳನ್ನು ಗಮನಿಸುವುದರಿಂದ ಮನಸ್ಸಿನ ಒತ್ತಡವು ನಿಧಾನವಾಗಿ ಕರಗಿ ಮಾನಸಿಕ ಶಾಂತಿ ದೊರೆಯುತ್ತದೆ ಎಂದು ಆಧುನಿಕ ವಿಜ್ಞಾನವೇ ಹೇಳುತ್ತದೆ. ಇದಕ್ಕೆ ಕಾರಣ ತುಂಬಾ ಸರಳ. ನಾವು ಒಂದು ಅಪಾರವಾದ, ನಿಗೂಢವಾದ ವಸ್ತುವಿನ ಕಡೆಗೆ ದೃಷ್ಟಿ ಹಾಯಿಸಿದಾಗ ನಮ್ಮ ತಲೆಯೊಳಗಿನ ಶಬ್ದಗಳು, ಆ ಚಿಕ್ಕ ಚಿಕ್ಕ ಚಿಂತೆಗಳು ನಿಶ್ಶಬ್ದವಾಗಿ ಮಾಯವಾಗಲು ಶುರುವಾಗುತ್ತವೆ. ಅದಕ್ಕಾಗಿಯೇ ನಮ್ಮ ಪ್ರಾಚೀನ ಯೋಗಿಗಳು ಮತ್ತು ಋಷಿಗಳು ಗುಹೆಗಳಲ್ಲೋ ಅಥವಾ ಯಾವುದೋ ಕೋಣೆಯಲ್ಲೋ ಕುಳಿತು ಧ್ಯಾನ ಮಾಡುತ್ತಿರಲಿಲ್ಲ. ಅವರು ಹೆಚ್ಚಾಗಿ ಆಕಾಶದ ಕೆಳಗೆ ಕುಳಿತು ನಿಶ್ಚಲವಾಗಿ ಧ್ಯಾನ ಮಾಡುತ್ತಿದ್ದರು. ಇದರಿಂದ ನಾವು ಕೂಡ ಈ ಬ್ರಹ್ಮಾಂಡದ ಒಂದು ಭಾಗವೆಂಬ ಸಂದೇಶವನ್ನು ಆಕಾಶವು ನೀಡುತ್ತದೆ. ಈ ಅರಿವೇ ಯೋಗಿಗಳಿಗೆ ಒಂದು ಅಪಾರವಾದ ಮಾನಸಿಕ ಶಾಂತಿಯನ್ನು ನೀಡಿ ತಮ್ಮ ಅಸ್ತಿತ್ವದ ಬಗ್ಗೆ ದಾರಿ ತೋರಿಸಿ ದೈವತ್ವಕ್ಕೇರಿಸಿರಬಹುದು. ಅಂತೆಯೇ ನೀವು ಎಂದಾದರೂ ಯಾವುದೇ ಶಬ್ದವಿಲ್ಲದ ಏಕಾಂತದಲ್ಲಿ ಎಲ್ಲಾ ಯೋಚನೆಗಳನ್ನು ಬಿಟ್ಟು ಕೆಲ ಕ್ಷಣ ರಾತ್ರಿ ಆಕಾಶವನ್ನು ಗಮನಿಸಿ, ಆಗ ಒಂದು ನಿಶ್ಶಬ್ದ ಸತ್ಯ ನಮ್ಮೊಳಗೆ ಅರಳಲು ಶುರುವಾಗುತ್ತದೆ. ನಾವು ಎಲ್ಲರೂ ಒಂದೇ ಮಹಾಬ್ರಹ್ಮಾಂಡದ ಭಾಗ. ನಾವು ಯಾರೇ ಆಗಿರಲಿ, ಯಾವ ಹೆಸರಿನಲ್ಲಿ ಹುಟ್ಟಿರಲಿ, ಯಾವ ದೇಶ, ಧರ್ಮ, ಜಾತಿ, ಗುರುತು ಇದ್ದರೂ ಅವು ಎಲ್ಲವೂ ತಾತ್ಕಾಲಿಕ ಮುಖವಾಡಗಳು. ಹೀಗಾಗಿ ಸತ್ಯವೇನೆಂದರೆ, ನಾವು ಎಲ್ಲರೂ ಒಂದೇ ಮೂಲದಿಂದ ಬಂದವರು, ಒಂದೇ ಶಕ್ತಿಯ ತಣಿದ ಕಣಗಳು. ಅದಕ್ಕಾಗಿಯೇ ಬ್ರಹ್ಮಾಂಡವನ್ನು ನೋಡುವ ಕ್ಷಣದಲ್ಲಿ ನಮ್ಮಲ್ಲಿ ಇರುವ ಅಹಂಕಾರ, ಈರ್ಷೆ, ದ್ವೇಷ, ಗರ್ವ ಎಲ್ಲವೂ ಕರಗಿ ಹೋಗುತ್ತವೆ. ಈ ಮಹಾ ಏಕತ್ವದ ಅರಿವು ಬಂದಾಗ ನಮ್ಮೊಳಗಿನ ಕೆಟ್ಟ ಗುಣಗಳು ನಶಿಸಿ ಮನಸ್ಸು ಒಂದು ಅಪಾರವಾದ, ಮೌನದ, ಆಳವಾದ ಶಾಂತಿಯ ಮಟ್ಟಕ್ಕೆ ಏರುತ್ತದೆ. ಈ ಸತ್ಯವನ್ನು ಒಮ್ಮೆ ಅನುಭವಿಸಿದಾಗ ಬ್ರಹ್ಮಾಂಡವೇ ನಮ್ಮ ಮನಸ್ಸಿಗೆ ಔಷಧವಾಗುತ್ತದೆ. ಇದಕ್ಕಿಂತ ದೊಡ್ಡ ಕಾಸ್ಮಿಕ್ ಥೆರಪಿ ಮತ್ತೊಂದಿಲ್ಲ. ಅಧ್ಯಾಯ 3: ಬಾಹ್ಯಾಕಾಶದ ಚಿಂತನೆಯೇ ತಂತ್ರಜ್ಞಾನದ ಮೂಲ. ನಾವು ಈವರೆಗೆ ಆಕಾಶಕ್ಕೆ ಕಳುಹಿಸಿದ ರಾಕೆಟ್ಗಳು, ಉಪಗ್ರಹಗಳು ನಮಗೆ ಟೆಕ್ನಾಲಜಿಯ ನಿಧಿಯನ್ನೇ ನೀಡಿವೆ. ಇಂದು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುತ್ತಿರುವ ಅನೇಕ ಅದ್ಭುತ ತಂತ್ರಜ್ಞಾನಗಳ ಮೂಲ ಇರುವುದು ಬಾಹ್ಯಾಕಾಶ ಸಂಶೋಧನೆಯಲ್ಲೇ. ನಾವು ಬಳಸುವ GPS, ನಮ್ಮ ಮೊಬೈಲ್ ಸಿಗ್ನಲ್ಗಳು, ಹವಾಮಾನ ವರದಿ, ಮುಂಚಿತವಾಗಿಯೇ ಪ್ರಕೃತಿ ವಿಕೋಪಗಳ ಮಾಹಿತಿ, ಭಾರವಾದ ಯುದ್ಧ ವಿಮಾನಗಳಲ್ಲಿ ಬಳಸುವ ಹಗುರವಾದ ಶಾಖ ನಿರೋಧಕ ವಸ್ತುಗಳಿಂದ ಹಿಡಿದು ಇತ್ತೀಚಿನ AI ಅತ್ಯಾಧುನಿಕ ಲೆಕ್ಕಾಚಾರಗಳು ಸಹ ಬಾಹ್ಯಾಕಾಶ ದತ್ತಾಂಶ ವಿಶ್ಲೇಷಣೆಯಿಂದಲೇ ಆರಂಭವಾಗಿವೆ. ಬ್ರಹ್ಮಾಂಡದ ರಹಸ್ಯಗಳನ್ನು ಅರ್ಥಮಾಡಿಕೊಂಡು ನಮ್ಮ ವಿಜ್ಞಾನಿಗಳು ಅತ್ಯಾಧುನಿಕ ಗಣಿತ, ಸಂಪೂರ್ಣ ಹೊಸ ಮಾದರಿಗಳು ಮತ್ತು ಹೊಸ ವಿಜ್ಞಾನದ ತತ್ವಗಳನ್ನು ಅಭಿವೃದ್ಧಿಪಡಿಸಿದರು. ಈ ಎಲ್ಲ ವೈಜ್ಞಾನಿಕ ಪ್ರಗತಿಗಳು ಬ್ರಹ್ಮಾಂಡದ ಕಡೆಗೆ ನೋಡುವ ಕುತೂಹಲದಿಂದ ಹುಟ್ಟಿ, ಅಂತಿಮವಾಗಿ ನಮ್ಮ ದೈನಂದಿನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅತ್ಯಾಧುನಿಕ ತಂತ್ರಜ್ಞಾನವಾಗಿ ನಮ್ಮ ಕೈಗೆ ಬಂದಿವೆ. ಈ ಕಾರಣದಿಂದಾಗಿ ಬ್ರಹ್ಮಾಂಡದ ಅಧ್ಯಯನಕ್ಕೆ ಹಣ ಖರ್ಚು ಮಾಡುವುದು ವ್ಯರ್ಥವಲ್ಲ,
ಅದು ಭವಿಷ್ಯದ ಟೆಕ್ನಾಲಜಿಯ ಆವಿಷ್ಕಾರಕ್ಕೆ ಮಾಡುವ ಅತ್ಯುತ್ತಮ ಹೂಡಿಕೆಯಾಗುತ್ತದೆ. ಬ್ರಹ್ಮಾಂಡವನ್ನು ಅಧ್ಯಯನ ಮಾಡಿದಾಗ ಅದು ನಮ್ಮನ್ನು ಹೊಸ ತಂತ್ರಜ್ಞಾನಗಳ ಕಡೆಗೆ ಒಯ್ಯುತ್ತದೆ. ಅಧ್ಯಾಯ 4. ಕುತೂಹಲದ ಯೋಚನೆಗಳು. ಬ್ರಹ್ಮಾಂಡವು ನಾನು ಯಾರು, ನನ್ನ ಪಾತ್ರ ಏನು, ಈ ಅನಂತದಲ್ಲಿ ನಿಜವಾಗಿಯೂ ನನ್ನ ಸ್ಥಳ ಎಲ್ಲಿ ಎಂಬ ಮಾನವ ಹೃದಯಕ್ಕೆ ಅತ್ಯಂತ ಹಳೆಯದು, ಅತ್ಯಂತ ಆಳವಾದದ್ದು ಆದ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಒಮ್ಮೆ ಈ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡಿದರೆ ಅವು ವ್ಯಕ್ತಿಯನ್ನು ಬದಲಾಯಿಸದೆ ಬಿಡುವುದೇ ಇಲ್ಲ. ಈ ಪ್ರಶ್ನೆಗಳೇ ವಿಜ್ಞಾನಕ್ಕೆ ದಿಕ್ಕು ನೀಡಿದವು, ತತ್ವಶಾಸ್ತ್ರಕ್ಕೆ ಆಳ ನೀಡಿದವು, ಕಲೆಗೆ ರೂಪ ನೀಡಿದವು, ಗಣಿತಕ್ಕೆ ನವೀನತೆ ನೀಡಿದವು. ಬ್ರಹ್ಮಾಂಡ ನಮ್ಮೊಳಗಿನ ಕುತೂಹಲ ಎಂಬ ದೀಪವನ್ನು ಎಂದಿಗೂ ಆರುವಂತೆ ಬಿಡುವುದಿಲ್ಲ. ನಾವು ಆಕಾಶದತ್ತ ನೋಡಿದಾಗ ಅದರೊಳಗಿನ ಅನಂತತೆ ನಮ್ಮೊಳಗಿನ ಅನಂತ ಕಲ್ಪನೆಯನ್ನು ತೆರೆದುಹಾಕುತ್ತದೆ. ಸತ್ಯವೇನೆಂದರೆ ಕುತೂಹಲವಿಲ್ಲದ ಮನುಷ್ಯನೇ ಅಲ್ಲ. ಕುತೂಹಲವೇ ನಮ್ಮನ್ನು ಚಿಕ್ಕ ಚಿಕ್ಕ ಮಿತಿಗಳಿಂದ ಹೊರತೆಗೆಯುವ ಉತ್ಸಾಹದ ಕಿಡಿಯಾಗಿದೆ. ಅಧ್ಯಾಯ 5. ಮಕ್ಕಳ ಕಣ್ಣಿನಲ್ಲಿ ಬ್ರಹ್ಮಾಂಡ. ಮಕ್ಕಳು ಆಕಾಶವನ್ನು ನೋಡಿದಾಗ ಆ ಕಪ್ಪು ಕ್ಯಾನ್ವಾಸ್ ಮೇಲೆ ಮಿನುಗುವ ಪ್ರತಿ ನಕ್ಷತ್ರವು ಅವರ ಕಣ್ಣುಗಳಲ್ಲಿ ಸಾವಿರಾರು ಕಲ್ಪನೆಗಳ ಕಿಡಿಯನ್ನು ಹಚ್ಚುತ್ತದೆ. ಅಲ್ಲಿ ಏನಿದೆ? ನಾವು ನೋಡಲಾಗದ್ದು ಏನಾದರೂ ಇದೆಯೇ? ನಕ್ಷತ್ರಗಳು ಹೇಗೆ ಹುಟ್ಟುತ್ತವೆ, ಹೇಗೆ ಸಾಯುತ್ತವೆ? ನಾವು ಅಲ್ಲಿಗೆ ಪ್ರಯಾಣ ಮಾಡಬಹುದೇ ಎಂದು ಅವರು ಪ್ರಶ್ನಿಸುತ್ತಾರೆ. ಸ್ನೇಹಿತರೆ, ಈ ಪ್ರಶ್ನೆಗಳನ್ನು ಕೇವಲ ಮಕ್ಕಳ ಪ್ರಶ್ನೆಗಳು ಎಂದು ಭಾವಿಸಬೇಡಿ. ಈ ಪ್ರಶ್ನೆಗಳೇ ಅವರಲ್ಲಿನ ಕ್ರಿಯೇಟಿವಿಟಿ, ಲಾಜಿಕ್, ಗಣಿತ ಮತ್ತು ವಿಜ್ಞಾನದ ಮೂಲಾಧಾರ. ಬ್ರಹ್ಮಾಂಡದ ಬಗ್ಗೆ ಕಲಿಯುವ ಆಸಕ್ತಿ ಎಂಬುದು ಕೇವಲ ಒಂದು ಹವ್ಯಾಸವಲ್ಲ. ಇದು ನಮ್ಮ ಯುವ ಪೀಳಿಗೆಯನ್ನು ಸ್ಟೆಮ್ ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನಕ್ಕೆ ಏರಿಸುವ ಅತ್ಯಂತ ಪರಿಣಾಮಕಾರಿ ಶಕ್ತಿಯಾಗಿದೆ. ಇಂದು ಬಾಹ್ಯಾಕಾಶಕ್ಕೆ ಕಣ್ಣಿಟ್ಟಿರುವ ಆ ಚಿಕ್ಕ ಮಗುವೇ ನಾಳೆಯ ಇಸ್ರೋದ ವಿಜ್ಞಾನಿಯಾಗಬಹುದು. ಅಧ್ಯಾಯ 6. ಬದಲಾವಣೆಯೇ ಪ್ರಕೃತಿ ನಿಯಮ. ಬ್ರಹ್ಮಾಂಡವು ಒಂದು ನಿಶ್ಶಬ್ದ ಗುರುವಿನಂತಿದೆ. ನಾವು ಬ್ರಹ್ಮಾಂಡದ ಕಡೆಗೆ ನೋಡಿದಾಗ ನಮಗೆ ಸಿಗುವ ಅತ್ಯಂತ ದೊಡ್ಡ ಜೀವನ ಪಾಠ ಯಾವುದು ಗೊತ್ತೇ? ಅದುವೇ ನಿರಂತರ ಚಲನೆ ಮತ್ತು ಬದಲಾವಣೆ. ಬ್ರಹ್ಮಾಂಡವು ನೀನು ಅನುಭವಿಸುತ್ತಿರುವ ನಿನ್ನ ಸಮಸ್ಯೆ ಶಾಶ್ವತವಲ್ಲ. ನಿನ್ನ ಕತ್ತಲೆಯ ರಾತ್ರಿ ಕಡ್ಡಾಯವಾಗಿ ಬೆಳಗಾಗುತ್ತದೆ. ಬದಲಾವಣೆ ಎಂದರೆ ಭಯವಲ್ಲ, ಅದುವೇ ಪ್ರಕೃತಿಯ ಮೂಲ ನಿಯಮವೆಂಬ 3 ಶಕ್ತಿಯುತ ಸಂದೇಶಗಳನ್ನು ನಮಗೆ ಆಳವಾದ ಧ್ವನಿಯಲ್ಲಿ ಹೇಳುತ್ತದೆ. ಬ್ರಹ್ಮಾಂಡದ ಕಡೆಗೆ ನೋಡಿ. ಅಲ್ಲಿ ನಕ್ಷತ್ರಗಳು ಹುಟ್ಟುತ್ತವೆ, ಉರಿಯುತ್ತವೆ ಮತ್ತು ಬೂದಿಯಾಗುತ್ತವೆ. ಗ್ಯಾಲಕ್ಸಿಗಳು ಪರಸ್ಪರ ಸೇರಿಕೊಳ್ಳುತ್ತವೆ, ಮತ್ತೆ ಬಿರುಕು ಬಿಟ್ಟು ದೂರ ಸರಿಯುತ್ತವೆ. ಅಲ್ಲಿ ಯಾವುದೂ ಒಂದೇ ಕಡೆ ನಿಂತಿಲ್ಲ. ಪ್ರತಿಯೊಂದು ನಿರಂತರವಾಗಿ ಬದಲಾಗುತ್ತಲೇ ಇದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ನಮ್ಮ ಭಾವನೆಗಳು, ನಮ್ಮ ಕಷ್ಟಗಳು, ನಮ್ಮ ಸುಖಗಳು ಯಾವುದೂ ನಿಲ್ಲುವುದಿಲ್ಲ. ಎಲ್ಲವೂ ಚಲಿಸುತ್ತಿದೆ. ಬ್ರಹ್ಮಾಂಡವನ್ನು ನೋಡುವುದು ಎಂದರೆ ಈ ಶಾಶ್ವತ ಬದಲಾವಣೆಯ ಸತ್ಯವನ್ನು ಒಪ್ಪಿಕೊಳ್ಳುವುದು. ಆ ಸತ್ಯವನ್ನು ಒಪ್ಪಿಕೊಂಡರೆ ನಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. ನಾವು ಕೊನೆಯದಾಗಿ ಒಂದು ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ಬ್ರಹ್ಮಾಂಡದ ಬಗ್ಗೆ ಓದುವುದು ಕೇವಲ ಒಂದು ಹವ್ಯಾಸ ಅಥವಾ ವಿಜ್ಞಾನವಲ್ಲ. ಅದು ಒಂದು ಜೀವನ ಪಾಠ. ಅದು ನಮ್ಮ ಮನಸ್ಸಿಗೆ ಸಿಗುವ ಯೋಗ. ಅದು ನಮ್ಮ ನಾಳಿನ ಟೆಕ್ನಾಲಜಿಯ ಮೂಲ. ಮತ್ತು ಬಹುಮುಖ್ಯವಾಗಿ ಅದು ನಮ್ಮ ಅಸ್ತಿತ್ವದ ಕಥೆ. ಮುಂದಿನ ಬಾರಿ ನೀವು ರಾತ್ರಿ ಆಕಾಶವನ್ನು ನೋಡಿದಾಗ ನೀವು ಕೇವಲ ಮಿನುಗುವ ನಕ್ಷತ್ರಗಳನ್ನಷ್ಟೇ ನೋಡಬೇಡಿ. ನಿಮ್ಮೊಳಗಿನ ಅನಂತ ಸಾಧ್ಯತೆಗಳನ್ನು ನೋಡಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತದಲ್ಲಿ ಪ್ರಯಾಣಿಸಲು ಫ್ರಮ್ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.